ಹಾಯ್, ಬ್ರಿಟಿಷರು ಭಾರತಕ್ಕೆ ಹೀಗೆ ಬಂದರು. ಬ್ರಿಟಿಷರು ಭಾರತಕ್ಕೆ ಬಂದಾಗ ನಮ್ಮ ರಾಜರುಗಳು ಅವರ ಮೇಲೆ ಯುದ್ಧವನ್ನು ಮಾಡಲು, ವ್ಯಾಪಾರವನ್ನು ಮಾಡಲು ಬಂದ ಬ್ರಿಟಿಷರು ಯಾವ ರೀತಿಯಾಗಿ ನಮ್ಮ ದೇಶವನ್ನು ಹೇಗೆ ಆಕ್ರಮಿಸಿಕೊಂಡರು, ಇದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಆಗಿನ ಕಾಲದಲ್ಲಿ ಯುರೋಪ್ನಲ್ಲಿ ದವಸ ಧಾನ್ಯಗಳಿಗೆ, ಮಸಾಲ ಪದಾರ್ಥಗಳಿಗೆ ಅತಿ ಹೆಚ್ಚು ಬೇಡಿಕೆ ಇತ್ತು. ಇದರಿಂದ ಅಲ್ಲಿನ ವ್ಯಾಪಾರಿಗಳು ಬೇರೆ ದೇಶಗಳಲ್ಲಿ ದವಸ ಧಾನ್ಯಗಳು, ಮಸಾಲ ಪದಾರ್ಥಗಳು ಎಲ್ಲೆಲ್ಲಿ ಸಿಗುತ್ತಾ ಅಂತ ಹುಡುಕೋದಕ್ಕೆ ಶುರು ಮಾಡಿದರು. ಆಗ 1497ರಲ್ಲಿ ಪೋರ್ಚುಗೀಸರ ರಾಯಭಾರಿಯಾದಂತಹ ವಾಸ್ಕೋ ಡಿ ಗಾಮಾ ಒಂದು ಹಡಗವನ್ನು ತೆಗೆದುಕೊಂಡು ಇಂಡಿಯಾಗೆ ಹೇಗೆ ಬರಬಹುದು ಎಂದು ಒಂದು ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾನೆ. ಹೀಗೆ ಬ್ರಿಟಿಷರಿಗಿಂತ ಮೊದಲೇ ಪೋರ್ಚುಗೀಸರು ಭಾರತಕ್ಕೆ ಬಂದು ಇಲ್ಲಿನ ಕೆಲ ಪ್ರಾಂತ್ಯಗಳ ರಾಜರುಗಳನ್ನು ಯುದ್ಧದಲ್ಲಿ ಸೋಲಿಸಿ ಮುಂಬೈ, ಗೋವಾ ಮತ್ತು ಮಂಗಳೂರನ್ನು ವಶಪಡಿಸಿಕೊಂಡು ವ್ಯವಹಾರಗಳನ್ನು ಮಾಡ್ತಾ ಇದ್ರು. ಈ ರೀತಿ 1500 ವರ್ಷದಿಂದ 1600 ವರ್ಷದವರೆಗೂ, ಅಂದರೆ 100 ವರ್ಷದವರೆಗೂ ಪೋರ್ಚುಗೀಸರು ಮಾತ್ರ ಭಾರತದಲ್ಲಿರುವ ಸಾಂಬಾರು ಪದಾರ್ಥಗಳನ್ನು ಅವರ ದೇಶಕ್ಕೆ ಸಾಗಿಸಿ ಆದಾಯವನ್ನು ಮಾಡ್ಕೊತಿದ್ರು. 1600 ಇಸ್ವಿಯ ನಂತರ ಬ್ರಿಟನ್ಗೆ ಸೇರಿದ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರ ಮಹಾರಾಣಿಯಾದಂಥ ಕ್ವೀನ್ ಎಲಿಜಬೆತ್ಳಿಂದ ಸಹಿಯನ್ನು ಪಡೆದು ನೆದರ್ಲ್ಯಾಂಡ್ಗೆ ಸೇರಿದ ಒಂದು ಕಂಪನಿಯ ಜೊತೆ ಸೇರಿ ಪೋರ್ಚುಗೀಸರು ಯಾವ ಸಮುದ್ರ ಮಾರ್ಗದಿಂದ ಭಾರತಕ್ಕೆ ಹೋದರೋ ಅದೇ ಮಾರ್ಗದಿಂದ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬರುತ್ತೆ. ಬಂದ ಮೇಲೆ ಸೂರತ್ನಲ್ಲಿ ವ್ಯಾಪಾರವನ್ನು ಮಾಡೋಕ್ಕೆ ಅನುಮತಿ ನೀಡಿದ್ದು ಮೊಘಲ್ ಸಾಮ್ರಾಜ್ಯದ ದೊರೆ ಜಹಾಂಗೀರ್. 1500 ವರ್ಷದಿಂದ 1600 ವರ್ಷದವರೆಗೂ ಪೋರ್ಚುಗೀಸರು ಮಾತ್ರ ವ್ಯಾಪಾರ ಮಾಡ್ತಾ ಇದ್ರು. ಇಲ್ಲಿ ಪೋರ್ಚುಗೀಸರು ಭಾರತೀಯರ ಕಡೆಯಿಂದ ಅತಿ ಕಡಿಮೆ ಬೆಲೆಗೆ ಸಾಂಬಾರು ಪದಾರ್ಥಗಳನ್ನು ಖರೀದಿಸಿ ಅದರಿಂದ ತುಂಬ ಲಾಭವನ್ನು ಮಾಡ್ಕೊತಿದ್ರು. ಆದರೆ 1600 ಇಸ್ವಿಯ ನಂತರ ಬ್ರಿಟಿಷರಿಗೆ ಸೇರಿದ ಈಸ್ಟ್ ಇಂಡಿಯಾ ಕಂಪನಿ ಇವರಿಬ್ಬರು ವ್ಯಾಪಾರ ಮಾಡೋಕ್ಕೆ ಬಂದಾಗ ಭಾರತದ ಮಸಾಲ ಪದಾರ್ಥಗಳಿಗೆ ಇನ್ನಿಲ್ಲದ ಬೇಡಿಕೆ ಹೆಚ್ಚಾಯಿತು. ಇದರಿಂದ ಈ 3 ಕಂಪನಿಗಳಿಗೆ ಪೈಪೋಟಿ ಶುರುವಾಯಿತು. ಆಗ ಡಚ್ ಕಂಪನಿಯವರು ಪೋರ್ಚುಗೀಸರ ವ್ಯಾಪಾರಿಗಳಿಗೆ ನಷ್ಟವಾಗುವ ಹಾಗೆ ಒಂದು ಪ್ಲ್ಯಾನನ್ನು ಮಾಡಿ ಪೋರ್ಚುಗೀಸರ ವ್ಯಾಪಾರದ ಮೇಲೆ ಒಂದು ದೊಡ್ಡ ಹೊಡೆತವನ್ನು ಕೊಡ್ತಾರೆ. ಆಗ ಬ್ರಿಟಿಷರು ಈ ಡಚ್ ಕಂಪನಿಯ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಆ ಒಪ್ಪಂದದ ಪ್ರಕಾರ ಇಂಡಿಯಾದಲ್ಲಿನ ವ್ಯಾಪಾರ ವ್ಯವಹಾರಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯವರೇ ನೋಡಿಕೊಳ್ಳುವುದಾಗಿರುತ್ತೆ. ಈ ರೀತಿ ಬ್ರಿಟಿಷರು ಭಾರತದಿಂದ ಮಸಾಲ ಪದಾರ್ಥಗಳು ಮತ್ತು ಕಾಟನ್, ಸಿಲ್ಕ್ ಇವೆಲ್ಲವನ್ನು ತೆಗೆದುಕೊಂಡು ಹೋಗಿ ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇದ್ರು. ಆದರೆ 1964ರಲ್ಲಿ ಫ್ರೆಂಚರು ಕೂಡ ಭಾರತಕ್ಕೆ ವ್ಯಾಪಾರವನ್ನು ಮಾಡೋಕ್ಕೆ ಬರ್ತಾರೆ. ಆದರೆ ಫ್ರೆಂಚರು ಭಾರತಕ್ಕೆ ಬಂದಾಗ ಅದಾಗಲೇ ಬ್ರಿಟಿಷರು ಭಾರತದಲ್ಲಿನ ಎಲ್ಲ ಪ್ರದೇಶಗಳಲ್ಲಿ ವ್ಯಾಪಾರ ವಹಿವಾಟು ಮಾಡುವುದರಿಂದ ವ್ಯಾಪಾರದಲ್ಲಿ ಸೋಲಿಸೋಕೆ ಆಗಲ್ಲ. ಹೀಗೆ ಬ್ರಿಟಿಷರು 1600ರಿಂದ 1767ರವರೆಗೂ ಕೇವಲ ವ್ಯಾಪಾರ ವಹಿವಾಟುಗಳನ್ನು ಮಾತ್ರ ಮಾಡ್ತಾ ಇದ್ರು. ಆದರೆ ಬ್ರಿಟಿಷರು ಇಲ್ಲಿಗೆ ಸುಮ್ಮನಾಗಲಿಲ್ಲ. ಇಡೀ ಭಾರತವನ್ನೇ ನಮ್ಮ ಕೈವಶ ಮಾಡಿಕೊಳ್ಬೇಕು, ಇಲ್ಲಿ ನಾವೇ ಆಡಳಿತ ನಡೆಸಬೇಕು ಅಂದ್ಕೊಂಡು ಭಾರತೀಯ ರಾಜರುಗಳನ್ನು ತಮ್ಮ ಬಲೆಗೆ ಹಾಕೊಳ್ಳಬೇಕು ಅಂದ್ಕೊಂಡು ಭಾರತೀಯ ರಾಜರುಗಳಿಗೆ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ಕೊಟ್ಟು ಭಾರತೀಯ ರಾಜರುಗಳ ಮೆಚ್ಚುಗೆಯನ್ನು ಪಡಿತಾ ಇದ್ರು. ಇದರ ಜೊತೆ ತುಂಬ ಜನ ರಾಜರುಗಳು ತಮ್ಮ ಆಧಿಪತ್ಯ ಸಾಧಿಸಲು ಬೇರೆ ರಾಜರುಗಳ ಜೊತೆ ಯುದ್ಧಗಳನ್ನು ಮಾಡ್ತಾ ಇದ್ರು. ಆ ಸಮಯಕ್ಕೋಸ್ಕರನೇ ಕಾಯ್ತಾ ಇದ್ದ ಬ್ರಿಟಿಷರು ಯುದ್ಧವನ್ನು ಮಾಡ್ತಾ ಇದ್ದ ರಾಜರುಗಳಿಗೆ ಹಣದ ಸಹಾಯವನ್ನು ಮಾಡ್ತಾ ಇದ್ರು. ಇದರಿಂದ ರಾಜರುಗಳ ಸ್ನೇಹವನ್ನು ಗಳಿಸಿ ಇನ್ನೂ ಕೂಡ ಹತ್ತಿರವಾಗಿ ಅವರ ವ್ಯಾಪಾರದ ಕಂಪನಿಗಳನ್ನು ಚೆನ್ನೈ, ಮುಂಬೈ, ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ಕೊಳ್ತಾರೆ. ಅಷ್ಟಕ್ಕೂ ಬ್ರಿಟಿಷರು ಯಾಕೆ ಇದೇ ಸ್ಥಳಗಳಲ್ಲಿ ತಮ್ಮ ಕಂಪನಿಗಳನ್ನು ಸ್ಥಾಪನೆ ಮಾಡಿಕೊಂಡ್ರು ಅಂದರೆ ಇದಕ್ಕೆ ಕಾರಣ, ಯಾವುದಾದ್ರೂ ಒಂದು ದೇಶವನ್ನು ಆಕ್ರಮಿಸಬೇಕಂದ್ರೆ ಮೊದಲಿಗೆ ಆ ದೇಶದ ಕರಾವಳಿ ಪ್ರದೇಶಗಳು ಅಂದರೆ ಸಮುದ್ರದ ಪಕ್ಕದಲ್ಲಿನ ಪ್ರದೇಶಗಳನ್ನು ತಮ್ಮ ಹಿಡಿತಕ್ಕೆ ತಗೊಳ್ಬೇಕು. ಆಗ ಮಾತ್ರ ಆ ದೇಶವನ್ನು ಆಕ್ರಮಿಸಿಕೊಳ್ಳಬಹುದು. ಈ ರೀತಿ ಮುಖ್ಯವಾಗಿರುವ ಪ್ರದೇಶಗಳಲ್ಲಿ ಬ್ರಿಟಿಷರು ತಮ್ಮ ಕಂಪನಿಗಳನ್ನು ಸ್ಥಾಪನೆ ಮಾಡಿಕೊಂಡ್ರು. ಆದರೆ ಕೇವಲ ವ್ಯಾಪಾರವನ್ನು ಮಾಡೋದ್ರಿಂದ ಇಡೀ ದೇಶವನ್ನು ಆಕ್ರಮಿಸಿಕೊಳ್ಳಲು ಅಸಾಧ್ಯವೆಂದು ಅರಿತಂಥ ಬ್ರಿಟಿಷರು ಈ ದೇಶವನ್ನು ಆಕ್ರಮಿಸಿಕೊಳ್ಳೋಕ್ಕೆ ಬಂದೂಕುಗಳು, ಮದ್ದುಗುಂಡುಗಳು ಮತ್ತು ಸೈನಿಕರ ಅವಶ್ಯಕತೆ ಇದೆ ಅಂತ ತಿಳಿದು ಭಾರತೀಯ ರಾಜರುಗಳಿಗೆ ಅನೇಕ ಉಡುಗೊರೆಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿ, ಮೊದಲಿಗೆ ನಮ್ಮ ಕಂಪನಿಗಳನ್ನು ಸುರಕ್ಷಿತವಾಗಿ ಕಾಯಲು ಸೆಕ್ಯೂರಿಟಿ ಗಾರ್ಡ್ಗಳ ಅವಶ್ಯಕತೆ ಇದೆ ಹೀಗಂತ ಹೇಳಿ ರಾಜರುಗಳಿಂದ ಅಪ್ಪಣೆಗಳನ್ನು ಪಡೆದು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಅವರು ನೇಮಿಸಿಕೊಳ್ತಾರೆ. ನಂತರ ಭಾರತ ದೇಶದ ರಾಜರನ್ನು ಬಲವಂತಪಡಿಸಿಕೊಂಡು ತಮ್ಮ ಕಂಪನಿಗಳನ್ನು ಮತ್ತೆ ವ್ಯವಹಾರಗಳನ್ನು ಕಾಪಾಡಿಕೊಳ್ಳೋಕ್ಕೆ ಬಂದೂಕುಗಳು, ಫಿರಂಗಿಗಳು ಮತ್ತು ಸೈನಿಕರ ಅವಶ್ಯಕತೆ ಇದೆ ಅಂತ ನಂಬಿಸಿ ಬಂದೂಕು, ಫಿರಂಗಿ ಮತ್ತು ಸೈನಿಕರನ್ನು ಭಾರತ ದೇಶಕ್ಕೆ ತರ್ತಾರೆ. ಇನ್ನು ಅವರ ಸೈನ್ಯವನ್ನು ಮದ್ರಾಸ್, ಮುಂಬೈ ಇನ್ನು ಇತರ ಪ್ರದೇಶದಲ್ಲಿ ನೇಮಿಸಿಕೊಳ್ತಾರೆ. 1844ನೇ ಇಸ್ವಿ ಹೊತ್ತಿಗೆ ಬ್ರಿಟಿಷರ ಸೈನ್ಯದಲ್ಲಿ ಲಕ್ಷಾಂತರ ಸೈನಿಕರು ಹುಟ್ಟುಕೊಳ್ತಾರೆ. ಬ್ರಿಟಿಷರ ಸೈನ್ಯದಲ್ಲಿ 90% ಸೈನಿಕರು ಭಾರತ ದೇಶದ ಸೈನಿಕರೇ ಇರ್ತಿದ್ರು. ತಮ್ಮ ಬಣ್ಣ ಬಣ್ಣದ ಮಾತುಗಳಿಂದ ಭಾರತ ದೇಶದ ಸೈನಿಕರನ್ನು ತಮ್ಮ ಸೈನ್ಯದಲ್ಲಿ ಸೇರಿಸಿಕೊಂಡಿದ್ದರು.
ಇನ್ನು ಮಿಕ್ಕಂತ ಶೇಕಡ 10ರಷ್ಟು ಸೈನಿಕರನ್ನ ತಮ್ಮ ದೇಶದಿಂದ ಕರೆಸಿಕೊಂಡಿದ್ದರು. ಇದರಿಂದ ಬ್ರಿಟಿಷರ ಸೈನ್ಯದ ಬಲ ತುಂಬ ಹೆಚ್ಚಾಯಿತು. ಇನ್ನು ಯುದ್ಧಗಳನ್ನು ಮಾಡೋದಷ್ಟೇ ಬಾಕಿ ಇತ್ತು. ಇದರ ಜೊತೆಗೆ ಭಾರತೀಯ ರಾಜರುಗಳ ನಡುವೆ ನಂಬಿಕೆ ಒಗ್ಗಟ್ಟು ಇರದೆ ಅವರವರ ನಡುವೆ ಯುದ್ಧಗಳನ್ನು ಮಾಡಿಕೊಳ್ತಾ ಇದ್ರು. ಮೊಘಲ್ ಸಾಮ್ರಾಜ್ಯ, ಮರಾಠರು ಮತ್ತು ಸಿಖ್ಖರು ಹೀಗೆ ಇವರೆಲ್ಲ ಯುದ್ಧಗಳನ್ನು ಮಾಡ್ಕೊತಾ ಇರೋದ್ರಿಂದ ಬ್ರಿಟಿಷರಿಗೆ ಅದರಿಂದ ತುಂಬ ಲಾಭದಾಯಕ ಆಗ್ತಿತ್ತು. ಇದರಿಂದ ಬ್ರಿಟಿಷರು ಯುದ್ಧವನ್ನು ಮಾಡೋಕ್ಕೆ ಧೈರ್ಯ ಮಾಡಿದರು. ಅಂದಿನಿಂದ ಕ್ರಮವಾಗಿ ಭಾರತ ದೇಶದ ರಾಜರುಗಳ ಮೇಲೆ ಯುದ್ಧಗಳನ್ನು ಮಾಡೋಕ್ಕೆ ಶುರು ಮಾಡಿದರು. ಹಾಗೆ ಪ್ರತಿ ರಾಜರುಗಳ ಮೇಲೆ ಯುದ್ಧಗಳನ್ನು ಮಾಡ್ತಾ ಇದ್ರು. ಇದಾದ ಮೇಲೆ ಅಂದರೆ 1744ರಲ್ಲಿ ಮೊಘಲ್ ಸಾಮ್ರಾಜ್ಯದ ರಾಜ ಶಾ ಆಲಂ ಮೇಲೆ ಯುದ್ಧ ಮಾಡಿ ಗೆದ್ದು ಬೆಂಗಾಲ್, ಬಿಹಾರ್ ಮತ್ತು ಒಡಿಶಾ ಈ ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸುತ್ತಾರೆ. ಮತ್ತು ಈ ಪ್ರದೇಶದ ನಂತರ ಬ್ರಿಟಿಷರ ಕಣ್ಣು ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಮೇಲೆ ಬೀಳುತ್ತೆ. ಆದರೆ ಮುಂಚಿತವಾಗಿ ಮೈಸೂರನ್ನು ಆಕ್ರಮಿಸಬೇಕು ಅಂತ ಅನ್ಕೊಂತಾರೆ. ಆಗ ಮೈಸೂರನ್ನು ಆಳುತ್ತಿದ್ದ ಮಹಾರಾಜ ಹೈದರ್ ಅಲಿ, ಇವರು ಟಿಪ್ಪು ಸುಲ್ತಾನ್ ಅವರ ತಂದೆ. ಬ್ರಿಟಿಷರು ಮತ್ತು ಮೈಸೂರು ರಾಜರುಗಳ ನಡುವೆ 4 ಯುದ್ಧಗಳು ನಡೆಯುತ್ತೆ. ಮೊದಲ ಬಾರಿ ಯುದ್ಧಕ್ಕೆ ಬಂದಾಗ ಬ್ರಿಟಿಷರು ಸೋತು ಹೋಗ್ತಾರೆ. ಎರಡನೇ ಬಾರಿ ಯುದ್ಧಕ್ಕೆ ಬಂದಾಗ ಬ್ರಿಟಿಷರು ಮರಾಠರು ಮತ್ತು ಹೈದರಾಬಾದ್ ನಿಜಾಮರ ಬೆಂಬಲ ಪಡೆದು ಹೈದರ್ ಅಲಿಯ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆ ಯುದ್ಧದಲ್ಲಿ ಹೈದರ್ ಅಲಿ ಸೋತು ಹೋಗ್ತಾರೆ. ನಂತರ ಒಂದು ಒಪ್ಪಂದವನ್ನು ಮಾಡಿಕೊಂಡು ಆ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸುತ್ತಾರೆ. ಮತ್ತೆ 3ನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವರ ತಂದೆಯನ್ನು ಬ್ರಿಟಿಷರು ಕೊಂದಿದ್ದಕ್ಕೆ ಅದರ ಪ್ರತೀಕಾರವಾಗಿ ಬ್ರಿಟಿಷರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಆದರೆ ಮತ್ತೆ ಬ್ರಿಟಿಷರು ಮರಾಠರು ಹೈದರಾಬಾದ್ ನಿಜಾಮರ ಬೆಂಬಲವನ್ನು ಪಡೆದು ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ್ನು ಸೋಲಿಸಿ ಅವನ ಅರ್ಧ ಸಾಮ್ರಾಜ್ಯವನ್ನೇ ಆಕ್ರಮಿಸಿಕೊಳ್ತಾರೆ. ಕೊನೆಗೆ 1799ರಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ಮೇಲೆ ಯುದ್ಧ ಮಾಡಿ ಅದರಲ್ಲಿ ಟಿಪ್ಪು ಸುಲ್ತಾನನ್ನು ಕೊಂದು ಪೂರ್ತಿಯಾಗಿ ಮೈಸೂರನ್ನೇ ಆಕ್ರಮಿಸಿಕೊಳ್ತಾರೆ. ಇದರ ಜೊತೆ ಬ್ರಿಟಿಷರು ಮಾಡಿದ ಈ ಯುದ್ಧಗಳನ್ನು ಆಂಗ್ಲೋ ಮೈಸೂರು ಯುದ್ಧ ಎಂದು ಕರೆಯುತ್ತಾರೆ. ತದನಂತರ ಬ್ರಿಟಿಷರ ಕಣ್ಣು ಮರಾಠರ ಮೇಲೆ ಬೀಳುತ್ತೆ. ಇವರ ಜೊತೆಗೆ ಬ್ರಿಟಿಷರು 3 ಯುದ್ಧಗಳನ್ನು ಮಾಡ್ತಾರೆ. ಕೊನೆಗೆ ಉಳಿದವರು ಸಿಖ್ಖರು ಮಾತ್ರ. ಅದನ್ನು ಆಳುತ್ತಿರುವವನು ರಂಜಿತ್ ಸಿಂಗ್. ಆದರೆ ಬ್ರಿಟಿಷರು ರಂಜಿತ್ ಸಿಂಗ್ ಬದುಕಿರುವವರೆಗೂ ಅವರ ಮೇಲೆ ಯುದ್ಧವನ್ನು ಮಾಡಲು ಧೈರ್ಯವನ್ನೇ ಮಾಡಲಿಲ್ಲ. ರಂಜಿತ್ ಸಿಂಗ್ ಸತ್ತ ನಂತರ ಸಿಖ್ಖರ ಮೇಲೆ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಕೂಡ ಬ್ರಿಟಿಷರು ಗೆಲ್ಲುತ್ತಾರೆ. ಆದರೆ ಹೈದರಾಬಾದ್ ನಿಜಾಮರ ಮೇಲೆ ಬ್ರಿಟಿಷರು ಯುದ್ಧವನ್ನು ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಹೈದರಾಬಾದ್ ನಿಜಾಮರು, ನವಾಬರು ಯಾವಾಗಲೂ ಬ್ರಿಟಿಷರಿಗೆ ಬೆಂಬಲವಾಗಿ ನಿಲ್ತಾ ಇರೋದ್ರಿಂದ ಅವರ ಮೇಲೆ ಯುದ್ಧವನ್ನು ಮಾಡ್ತಾ ಇರಲಿಲ್ಲ. ಈ ರೀತಿಯಾಗಿ ಬ್ರಿಟಿಷರು ಇಡೀ ಭಾರತವನ್ನೇ ಆಕ್ರಮಿಸಿಕೊಂಡರು. ಇನ್ನೊಂದು ವಿಷಯ ಏನೆಂದರೆ ಬ್ರಿಟಿಷರು ಭಾರತವನ್ನು ಆಕ್ರಮಿಸಿಕೊಳ್ಳಲು 100 ವರ್ಷ ಸಮಯ ಹಿಡಿತು. ನಮ್ಮ ರಾಜರುಗಳು ಎಲ್ಲರೂ ಒಗ್ಗಟ್ಟಾಗಿ ಇದ್ದಿದ್ದರೆ ಬ್ರಿಟಿಷರು ಭಾರತಕ್ಕೆ ಬಂದಿದ್ದರೂ ಕೂಡ ನಮ್ಮನ್ನು ಏನು ಮಾಡ್ತಾ ಇರಲಿಲ್ಲ. ನಮ್ಮ ರಾಜರುಗಳು ಕಿತ್ತಾಡುವುದರಿಂದ ಬ್ರಿಟಿಷರಿಗೆ ನಮ್ಮ ನೆಲದ ಮೇಲೆ ಆಸೆ ಹುಟ್ಟಿದ್ದು. ಹಾಗೆ ಅತಿ ಬುದ್ಧಿವಂತಿಕೆಯಿಂದ ನಮ್ಮ ರಾಜರುಗಳನ್ನು ಬಳಸಿಕೊಂಡೇ ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದರು. ಇದೆಲ್ಲ ನಡೆದು ಹೋದ ಘಟನೆಯಾದರೂ ಅಲ್ಲಿ ನಡೆದ ಯುದ್ಧಗಳಲ್ಲಿ ನಮ್ಮ ಜನರ ಪ್ರಾಣ, ನಮ್ಮ ನೆಲದ ಸಂಪತ್ತು, ನಮ್ಮ ರಾಜರುಗಳ ಇತಿಹಾಸವನ್ನು ಧ್ವಂಸ ಮಾಡಿ ಹೋದರು. ಎನಿವೇ, ಇದಾಗಿತ್ತು ಬ್ರಿಟಿಷರ ಬಗ್ಗೆ ಒಂದಿಷ್ಟು ಮಾಹಿತಿ. ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ನಾನು ನಿಮ್ಮಿಂದ ಬಯಸೋದು ಕೇವಲ ಒಂದು ಲೈಕ್ ಮಾತ್ರ.